ಕೇಳಿದೆಯ ವ್ಯೂಹದ ರಚನೆಯ ಗುರು ದ್ರೋಣಗೈದುದ ಕೇಳಿದೆಯ ಕೇಳಿದೆಯ ವ್ಯೂಹದ ರಚನೆಯ ಗುರು ದ್ರೋಣಗೈದುದ ಕೇಳಿದೆಯ ಕೃಷ್ಣಾರ್ಜುನರು ಇಲ್ಲದಿ ಸಮಯದಿ ಕೃಷ್ಣಾರ್ಜುನರು ಇಲ್ಲದಿ ಸಮಯದಿ ಗುರು ದ್ರೋಣ ರಚಿಸಿದ ಚಕ್ರವ್ಯೂಹವ ಗುರು ದ್ರೋಣ ರಚಿಸಿದ ಚಕ್ರವ್ಯೂಹ ಕೇಳಿದೆಯ ವ್ಯೂಹದ ರಚನೆಯ ಗುರು ದ್ರೋಣಗೈದುದ ಕೇಳಿದೆಯ ಕೃಷ್ಣಾರ್ಜುನರು ಇಲ್ಲದಿ ಸಮಯದಿ ಕೃಷ್ಣಾರ್ಜುನರು ಇಲ್ಲದಿ ಸಮಯದಿ ಗುರು ದ್ರೋಣ ರಚಿಸಿದ ಚಕ್ರವ್ಯೂಹವ ಕೇಳಿದೆಯ ಗುರು ದ್ರೋಣ ರಚಿಸಿದ ಚಕ್ರವ್ಯೂಹವ ಕೇಳಿದೆಯ ವ್ಯೂಹದ ರಚನೆಯ ಗುರು ದ್ರೋಣಗೈದುದ ಕೇಳಿದೆಯ 10 ದಿನಗಳ ಘೋರ ಯುದ್ಧದ ನಂತರ ಭೀಷ್ಮಾಚಾರ್ಯರು ಪರಾಜಿತರಾದರು. ಇನ್ನೇನು ನಮ್ಮ ವಿಜಯವು ಸೂರ್ಯ ಉದಯಿಸಿದಂತೆಯೇ ಎಂದು ಭಾವಿಸಿದ್ದೆ. ಅಷ್ಟರಲ್ಲಿ ಗುರು ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಗೆ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣರೇ ಧನುರ್ಧಾರಿಯಾಗಿ ನಿಂತಿರುವರು. ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನೇ ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು ಸಹೋದರ. ಪಾರ್ಥನು ಚಕ್ರವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಸಂಸತ್ತರೊಡನೆ ಕಾದಾಡಿ ಮತ್ತೊಂದು ಪಾರ್ಶ್ವದಲ್ಲಿ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು ಸಹೋದರ? ನಾವು ಜಾಗ್ರತೆಯಾಗಿ ಇದಕ್ಕೆ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ಎಂತ ಮಾತು ದೊಡ್ಡಪ್ಪ! ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜೆ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಕ್ರೀತಿಯೇ. ಈಗ ನಮಗೊದಗಿರುವಂತ ಆಪತ್ತಾದರೇನು ತಂದೆ? ಕುಮಾರ ಅಭಿಮನ್ಯು, ದ್ರೋಣಾಚಾರ್ಯರ ಚಕ್ರ ವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಸೈನ್ಯದ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜಯಿಸಿಬಿಟ್ಟ. ಬಿಡೆ ಚಿಂತೆಯ ತಡವ ಮಾಡದೆನಗೆ ಅಭಯ. ಬಿಡೆ ಚಿಂತೆಯ ತಡವ ಮಾಡದೆನಗೆ ಕೊಡುವಿ ಅಭಯ. ತಂದೆ ಪ್ರಾರ್ಥನಾ ಹಿಡಿದು ದ್ರೋಣನಾಯುವ ಭೇದಿಸಿ, ಹಿಡಿದು ದ್ರೋಣನಾಯುವ ಭೇದಿಸಿ ಕಡಿದು ವೈರಿಯ ಶಿರಗಳನೀಗ, ಕಡಿದು ವೈರಿಯ ಶಿರಗಳನೀಗ ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡೆ ಚಿಂತೆಯ ತಡವ ಮಾಡದೆನಗೆ ಕೊಡುವೆ ಅಭಯ.
ತಂದೆ ಪ್ರಾರ್ಥನಾದಯ ಹೊಂದಿರಲಿ, ತಂದೆ ಪ್ರಾರ್ಥನಾದಯ ಹೊಂದಿರಲಿ, ಇಂದಿರೇಶನೇ ತಾ ಬರಲಿ, ಇಂದಿರೇಶನೇ ತಾ ಬರಲಿ, ಹಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ, ಹಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ, ಬಿಡೆ ಚಿಂತೆಯ ಕಡವ ಮಾಡದೆನಗೆ ಕೊಡುವೆ ಅವಯ. ನಾನು ಚಕ್ರವ್ಯೂಹವನ್ನು ಭೇದಿಸುವೆನು. ನಿಮ್ಮ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾವು ಇಲ್ಲಿಗೆ ಬಂದಿರುವುದು. ಬಾಬು ಬಾಬು ಅಭಿಮನ್ಯು ಬಾಬು. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುತ್ತೇನೆ. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ಹಿರಿಯರಾದ ನಾವೆಲ್ಲರೂ ಜೀವಿಸಿದ್ದು ಈ ಕೆಲಸಕ್ಕೆ ಕಳಿಸುವುದು ಲೋಕಾಭಿಮತವೆನಿಸದು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯ? ನಿನ್ನ ಕಣ್ಮುಂದೆ ಕಾಣುತ್ತಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ದಿವ್ಯ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ಚೇತದ ಚಿರಪ್ರಕಾಶದಿಂದ ಜ್ವಾಜ್ವಲವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಬಲದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹಾಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ನನಗನುಮತಿಯನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮೇಂದ್ರತಾಗಲಿ. ವೀರ ಮಾತೆಯಾದ ಸುಭದ್ರಾ ದೇವಿಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗಿ ಅವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿತಾರಿಯಾಗುವುದು ಕ್ಷಾತ್ರಿಯ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವನು. ಈಗ ಅದರ ಉಪಯೋಗಕ್ಕೆ ಅನುಮತಿಯೂ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವುದು ಪಾರ್ಥನ ಮಗನ ಪಾರ್ಥನತೆ ಪರಾಕ್ರಮಶಾಲಿ ಎನ್ನುವುದು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಾಜ್ಞೆಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಹೊಲಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡುವೆವು. ಅನಿರೀಕ್ಷಿತವಾಗಿ ಒದಗಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಸಹೋದರ ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಲಿಡುವೆನು. ಯುದ್ಧ ರಂಗದಲ್ಲಿ ನೀನಿವನನ್ನು ಬಿಟ್ಟು ಒಂದು ಕ್ಷಣವೂ ಇರಲಾಗದು. ಧನಂಜಯನ ಪ್ರಾಣ ಪದಕವು ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ದ್ರೋಣಾಚಾರ್ಯರ ಚಕ್ರವ್ಯೂಹವು ನಿನಗೆ ಪುಷ್ಪ ವ್ಯೂಹವಾಗಿ ಪರಿಣಮಿಸಲಿ. ವಿಜಯಶಾಲಿಯಾಗಿ ಬಾಮಗೋ. ತಂದೆ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ಆವರಿಸಿಕೊಂಡಿರಲು ಭಯದಲ್ಲಿದೆ ತಂದೆ. ವೀರರ ನಂದಿಯ ನಿನ್ನ ತಂದೆಯೇ ಭಯವೇನೆಂಬುದ ನಾರಿಯೇ, ವೀರರ ನಂದಿಯ ನಿನ್ನ ತಂದೆಯೇ ಭಯವೇನೆಂಬುದ ನಾರಿಯೇ. ದ್ರೋಣನ ಚಕ್ರವ ಈ ಓದೇದಿಸಿ ವೀರಾಜ್ಞೆಯನ್ನು ನಾ ಮೆರೆದೆ, ದ್ರೋಣನ ಚಕ್ರವ ಈ ಓದೇದಿಸಿ ವೀರಾಜ್ಞೆಯನ್ನು ನಾ ಮೆರೆದೆ, ವೀರಾಜ್ಞೆಯನ್ನು ನಾ ಮೆರೆದೆ, ವೀರಾಜ್ಞೆಯನ್ನು ನಾ ಮೆರೆದೆ, ವೀರಾಜ್ಞೆಯನ್ನು ನಾ ಮೆರೆದೆ.
ಶೃಂಗಾರವನದಲ್ಲಿ ಸಲ್ಲಾಪದಿನಲಿವಾ ಚೆಲುವಿನ ಲತಿಕಿ ಬಾದಿದೆ ಬಾ ಮಧುವೈರಲು ಭ್ರಮರ ಭ್ರಮರ ಬಾಚಲುವೆ ಪರಾಗದ ಮಧುವೆ ಬಾಚಲುವೆ ಪರಾಗದ ಮಧುವೆ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತ ಬಾಚಲುವೆ ಪರಾಗದ ಮಧುವೆ ಕುಡಿನೋಟದಲ್ಲಿ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಹನೆ ಕುಡಿನೋಟದಲ್ಲಿ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿಹನೆ ವಿರಹದ ತಾಪವ ನೀಗಿಸುಮಾಲನೆ ವಿರಹದ ತಾಪವ ನೀಗಿಸುಮಾಲನೆ ವಿನಿಯನ ಮನದಳು ಅನುದಿನ ನಲಿಯುತ್ತ ವಿನಿಯನ ಮನದೊಳು ಅನುದಿನ ನಲಿಯುತ್ತ ಬಾಚಲುವೆ ಪರಾಗದ ಮಧುವೆ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತ ಬಾಚಲುವೆ ಪರಾಗದ ಮಧುವೆ ಪರಿಮಳ ತುಂಬಿದ ಸುಮಧುರ ಲತಿಗೆ ಬರುವನೆ ಕಾದಿದೆ ಪರಿಮಳ ತುಂಬಿದ ಸುಮಧುರ ಲತಿಗೆ ಸರಸದಿ ಬರಲಿ ಮೋಹನ ಸರಸದಿ ಬರಲಿ ಮೋಹನ ತೋರೆ ಕಿನಿಯಳ ಬಾಳಿನ ಭಾಗ್ಯದ ನೀರು ಕಿನಿಯಳಿ ಬಾಳಿ ಬಾಚಿಲುವ ಶ್ರೀಮದ ಜ್ಯೋತಿ ಬೆಳಕನ್ನು ಪ್ರೇಮದ ಜ್ಯೋತಿ ಬೆಳಕನ್ನು ಬಾಚಿಲುವ ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ
4 ದಿನದಿಂದಲೂ ಹಂಬಲಿಸುತ್ತಿದ್ದೆನು. ಆ ದಿನ ಈಗ ಒದಗಿರುವುದು. ಸುಂದರಿ, ನಿನ್ನ ದೇವನ ಸಂದರ್ಶನವೇನೋ ಹೊಂದಿದ್ದೀಯೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವೇ ತಮದಾಗಿರುವಾಗ ಅರ್ಪಿಸಲು ಏನು ತಾನೇ ಉಳಿದಿರುವುದು? ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲೇ ನಿಮ್ಮದಾಗಿರುವಾಗ ಪುನಃ ಕೇಳಿ ಪಡೆಯಬೇಕೇನು? ಪ್ರೇಯಸಿ, ನಾನು ನಾನು ಅದನ್ನು ಬಲ್ಲೆ. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳಿಯು ದಿನ ದಿನವೂ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವುದು. ಹೌದು ಸ್ವಾಮಿ. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಜಗತ್ತನ್ನು ಬೆಳೆದನು. ಈ ದಿನದ ಆನಂದವು ನಾಳಿನ ದುಃಖದ ಮೂಲ, ಆಹಾ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ಹೇಗೆ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳೇ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ ಹೃದಯೇಶ್ವರಿ. ಪ್ರಾಣೇಶ್ವರ, ನೆನ್ನೆಯ ದಿನ ನಾವು ನಿಯೋಗದಲ್ಲಿ ತ್ರಿಯೋಶೋಕದಿಂದ ದಗ್ಧರಾಗಿದ್ದೆವು. ಏಕೆ ಸ್ವಾಮಿ? ಈ ದಿನ ಪುನಃ ಸಮ್ಮಿಳಿತರಾದವು. ಹೌದೇ? ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಉತ್ತರ. ಆಹಾ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವುದುಂಟೆ? ಪ್ರೇಮದ ವಿಷಯದಲ್ಲಿ ಮಹಾ ಪಂಡಿತರಲ್ಲವೇ ನೀವು? ಪ್ರಾಣೇಶ್ವರ, ಹೀಗೆ ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಎಲ್ಲವೂ ಸಿದ್ಧವಾಗಿರುವುದು ನೋಡಿ ಸ್ವಾಮಿ. ನಾನೇ ಕಷ್ಟಪಟ್ಟು 2 ಮಾಲೆಯನ್ನು ಮಾಡಿರುವೆನು. ಇದನ್ನು ಧರಿಸಿ ಪ್ರಸನ್ನ ಆಗಬೇಕು, ತಿಳಿಯಿತೋ? ಅರ್ಥವಾಯಿತೇ? ಅರ್ಥವಾಯಿತು. ಏನ್ ಅರ್ಥವಾಯಿತೋ ಏನು ಅಲ್ಲವೇ? ಧರಿಸಲೇ? ಇದನ್ನು ಧರಿಸಲೇ? ಮನಸೋತಿನೋ ಏನು ಮೆಲ್ಲ ನಿನಗೆ ಬಿಡುಮೋನ ಮಾನ ಉಳಿದಿರುವೆ ಅಲ್ಲವೇ? ಅಲ್ಲವೇ? ನನ್ನನ್ನೇ ಕೇಳುವಿರಲ್ಲ, ಅನುಮಾನವೇನು? ಅಯ್ಯೋ, ನನ್ನ ಮಾಲೆಯನ್ನು ಕಿತ್ತು ಬಿಟ್ಟಿರಲ್ಲ. ಕಷ್ಟಪಟ್ಟು ಕಟ್ಟಿದ್ದೆ ಗೊತ್ತೇ. ಇದನ್ನು ಧರಿಸಿ. ಮನಸಾತಿನ ನನ್ನ ನಿನಗೆ ಬಿಡುಮೋನವಾ ಒಲಿದಿರುವೆ, ಬಿಡುಮೋನವಾ ಒಲಿದಿರುವೆ ಮನಸಾತಿನ. ನನ್ನ ವಿಜಯಮಾಲೆಯನ್ನು ಹೀಗೆ ಬಿಸಾಕಿ ಬಿಟ್ಟಿರಲ್ಲ. ಹೋಗಿ, ನಾನು ಹೋಗುವೆನು. ಹೋಗಲೇ?
ಹೌದಲ್ಲವೇ? ಹೌದಲ್ಲ? ಆ ಹೌದು. ಹೌದೇ? ಮನಸ್ಸು ನನ್ನ ದೇವರು ಪ್ರಸನ್ನನಾಗಿ ತಾನು ನಿನಗೆ ತನ್ನ ಸ್ಪಾರ್ಶದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿರುವನು. ಆಹಾ. ಆದರೆ ಇಂದಿನ ಯುದ್ಧದಲ್ಲಿ ನಾನು ಒಂದು ಮಹತ್ವದ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ನಿನ್ನ ಪ್ರೇಮ ಆರೋಪಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ ಪ್ರಾಣೇಶ್ವರ, 4 ದಿನದಿಂದಲೂ ಯುದ್ಧದಲ್ಲಿ ನಿರಂತರವಾಗಿರುವಿರಿ. ಈ ದಿನವಾದ ನನ್ನೊಡನೆ ಕಾಲ ಕಳೆಯಬಾರದೆ? ಕಾಲ ಕಳೆಯೋಣ. ಕಳೆಯೋಣವೇ? ಕಳೆಯೋಣ. ಏನು ಇಷ್ಟು ಬೇಗ ಒಪ್ಪಿಕೊಂಡು ಬಿಟ್ಟಿರಿ? ಮನದಾಸ ನಿನ್ನ ಬಯಸುತ್ತಿದೆ ಓ ಸುಂದರಿ, ಮನದಾಸ ನಿನ್ನ ಬಯಸುತ್ತಿದೆ ಓ ಸುಂದರಿ. ರಸಮಯ ಸಂಗೀತ, ರಸಮಯ ಸಂಗೀತದಿ ಮನಕಾನಂದವ ನೀಡುವ. ಮನದಾಸ ನಿನ್ನ ಬಯಸುತ್ತಿದೆ ಓ ಸುಂದರಿ. ರಸಮಯ ಬಯಸಿದ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವ ನೀ. ಬಯಸಿದ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವ ನೀ. ನನ್ನ ನಿನ್ನ ಪ್ರೇಮದ ಮಿಲನ, ನನ್ನ ನಿನ್ನ ಪ್ರೇಮದ ಮಿಲನ ಸ್ಥಿರವಾಗಿರಲಿ ದರೆಯೊಳಗೆ. ಸ್ಥಿರವಾಗಿರಲಿ ದರೆಯೊಳಗೆ. ಮಿಲನದ ತನುಮನ, ಮಿಲನದ ತನುಮನ ಬೆಳತಾದೆ ನಂದದಿ. ಮನದಾಸ ನಿನ್ನ ಬಯಸುತ್ತಿದೆ ಓ ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಕಾನಂದವ ನೀಡುವ. ಮನದಾಸ ನಿನ್ನ ಬಯಸುತ್ತಿದೆ ಓ ಸುಂದರಿ. ಬಯಸಿದೆ ನಿನ್ನ ತೋಳ ಸರಿಯ
ದ್ರೋಣನ ಚಕ್ರವ್ಯೂಹವನ್ನು ಸಮಯ ಸಂಗೀತದಿ ಹರಿದು ನಾವಾಡುವ ಉತ್ತರ. ದ್ರೋಣನ ಚಿತ್ರವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನಗುಮುಖದಿಂದ ನನ್ನನ್ನು ಕಳಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡದಲ್ಲಿ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರ ವಿವಾಹದ ಕಾಲದಲ್ಲಿ ಬಲರಾಮನೊಡನೆ ಯುದ್ಧವಾಡುವಾಗ ನಮ್ಮ ಅತ್ತೆಯವರು ಸಹಾಯಕರಾಗಿದ್ದರಂತೆ. ನಾನು ನಿಮಗೆ ಸಹಾಯಕಳಾಗುವೆ. ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತದಾನವನ್ನು ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಆಹಾ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಿರುವುದು. ಇದೇನು ಹೀಗೆ ಇಟ್ಟಿರುವಿರಿ? ಇದ ನಮ್ಮ ಎದೆಗೇರಿಸಿ ನೋಡಲೇ. ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಹೌದು ಸ್ವಾಮಿ. ಆನಂದ ರಾಜಲಕ್ಷ್ಮಿ, ಆ ನಿನ್ನ ಸಖಿಯರು ಆಯ್ದು ತಂದ ಹೂಗಳನ್ನು ಎದೆ ಏರಿಸು. ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳು ನೋಡು. ಮನಮಾಸಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಾ, ಒಂದೇ ಉಸಿರಾದ ಎಷ್ಟು ಪ್ರೇಮದ ಮಾತುಗಳಾಡುವಿರಲ್ಲ. ಸಾಕಿ ವಿನೋದ ಸರು ಜಾನನ
ಕೋಮಲ ಬಾಲೆ ಕಾರುಣ್ಯ ಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕಿಂತ ತಾಪೋದು ಸಂಗ್ರಾಮಕ್ಕಿಂತ ತಾಪೋದು ನೀರೇ ಜನಿಸೇ ಹುತ ಕೋಪವೇ ಆನಂದವ ನೀಡೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಉತ್ತರ ಉಪಹಾಸದ ಸಮಯವಲ್ಲ, ಘೋರ ಯುದ್ಧವು ಬಂದೊದಗಿದೆ. ಈಗಲೂ ನೀ ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯೆ ಗಾನಮಯಿಯಾದ ಉತ್ತರೆಯನ್ನು ನಿಲ್ಲಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಇಲ್ಲ ದೇವ, ಒಬ್ಬ ವಿಧಾತನು ಇಬ್ಬರು ಉತ್ತರನ್ನು ನಿರ್ಮಿಸಿರುವನು. ಈವರೆಗೂ ಹಾಸಿಮಿಯಾದ ಗಾನಶೀಲಿ ಉತ್ತರ ನೀನೇ ನೋಡಿರುವೆಲ್ಲವೇ? ಇನ್ನು ಮುಂದೆ ವೀರಾಂಗನೆಯಾದ ವೀರ ಉತ್ತರ ನೀನೇ ನೋಡು. ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ನೀನು ಪಾಲಿಸಬೇಕು ತಾನೆ. ಉತ್ತರ, ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡುವೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ದೇವ. ಮನಸ್ಸಿನಲ್ಲಿ ದುಃಖವನ್ನು ಇಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಡ್ಕೊಡಲಾಗದವಳು ವೀರಾಂಗನೆ ಹೇಗೆ ಆದಾಳು? ಉತ್ತರ ವೀರಸತಿ ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನಿಯಾಗಿ ನಿರ್ವಹಿಸುವಳು. ನಾನು ನೋಡುವುದೇನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಸಿರಿಸದ ಮಾಧರ್ವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ. ಈ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ. ನೀನು ಆರ್ಯವೃತ್ತದಲ್ಲಿ ನಾರಿರತ್ತಳು. ನೀವೇನು ಸಾಮಾನ್ಯರೇ, ನೀವು ಕ್ಷತ್ರಿಯ ರತ್ನನಲ್ಲವೇ? ಯುದ್ಧವು ನಿಮ್ಮ ಕೀರ್ತಿ ಸಂಪತ್ತು ಗೌರವವಲ್ಲವೇ ದೇವ? ಆದರೆ ನಿನಗಾಗುವ ಗೌರವವು ಇಲ್ಲಿವೆ. ಈಗಿನ ಎಷ್ಟು ಜನ ವೀರ ಮಾತೆಯರು, ವೀರ ಪತ್ನಿಯರು ಹೃದಯದ ದುಃಖ ವೇಗವನ್ನು ಅಡಿಗಿಟ್ಟಿಕೊಂಡು ಕಣ್ಣೀರನ್ನು ಭೂಮಿಗುದುರಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರನ್ನು ಬೀಳ್ಕೊಡುವರು. ಅವರಿಗಾಗುವ ಗೌರವವು ಇಲ್ಲವೇ? ಇಲ್ಲ ದೇವ. ಪುರುಷನ ಗೌರವವೇ ನಾರಿಯ ಗೌರವಲ್ಲವೇ? ಅದೇ ಕೀರ್ತಿ ಸಂಪತ್ತಲ್ಲವೇ ಸ್ವಾಮಿ? ಹಾಗಾದರೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ವೇ ಪ್ರೇಯಸಿ? ಅಳುವುದಿಲ್ಲ ದೇವ. ನಿಮ್ಮ ಆಜ್ಞೆಯನ್ನು ಮೀರಿ ನನ್ನ ಕಣ್ಣಿಂದ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರು ನಾನೇ ನನ್ನ ಕೈಯಾರೆ ನನ್ನ ಕಣ್ಗಳನ್ನು ಕಿತ್ತು ನಿಮ್ಮ ಚರಣಕ್ಕೆ ಅರ್ಪಿಸುವೆನು. ಉತ್ತರ ವೀರಸತಿ, ಅವಳಿಗೆ ಪತಿಯ ಆಜ್ಞೆಯೇ ದೇವರ ಆಜ್ಞೆ ಇದ್ದಂತೆ. ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವನು. ನನಗಿನ್ನು ಅಪಜಯವಿಲ್ಲ. ಉತ್ತರ, ಮಾತೆಯ ಆಶೀರ್ವಾದವನ್ನು ಪಡೆದು ಯುದ್ಧಕ್ಕೆ ಹೊರಡುವೆನು. ಹಾಗೆ ಆಗಲಿ. ಆಗಬಹುದು. ನಡೀರಿ ಹೋಗೋಣ. ಪ್ರಿಯ ರಮಣಿ ವಾರಮಣಿ ಅರುಸದಿನಲ್ಲಿ ನಲಿದಾಡುವ ಬಾರಿ ಸರಸದಿ ಕುಣಿ ಕುಣಿದಾಡುವ ಬಾರಿ ಪ್ರಿಯ ರಮಣಿ. ರಮಣಿ ಬಾರಮಣಿ ಅರುಸದಿ ನಲಿದಾಡುವ ಬಾರಿ ಸರಸ್ವತಿ ಕುಣಿ ಕುಣಿದಾಡುವ ಬಾರಿ ಪ್ರಿಯ ರಮಣಿ.
ಬಂದು ಸಂಧಿಸೆನ್ನ ರಾಣಿ. ಅಂದ ಚಂದದಿಂದ ಬಂದು ಸಂಧಿಸೆನ್ನ ರಾಣಿ. ಪ್ರಿಯ ರಮಣಿ ಬಾರಮಣಿ ಅರುಸದಿ ನಲಿ ನಲಿದಾಡುವ ಬಾರಿ, ಸರಸದಿ ಕುಣಿ ಕುಣಿದಾಡುವ ಬಾರಿ. ಪ್ರಿಯ ರಮಣಿ ನರ್ತನೆ ಮಾಡುವಿರಿ. ಎಷ್ಟಾದ್ರೂ ಅರ್ಜುನನ ಕುಮಾರನಲ್ಲವೇ? ಪ್ರಿಯ ರಮಣ ಹರುಷದಿನಲಿ ಹರುಷದಿನಲಿ ಭೀಮಸೇನ, ಇದೆಂತಹ ಅಪಮಾನ! ಈ ಸಾರಿ ದುರ್ಯೋಧನನು ಖಂಡಿತವಾಗಿಯೂ ನಿನ್ನನ್ನು ವಂಚಿಸಿದನು. ನನ್ನನ್ನಲ್ಲ ವಾಸುದೇವ, ನಿನ್ನನ್ನು. ಈ ಭೀಮನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಈಗೇನು ಮಾಡುವುದು ಜನಾರ್ದನ? ಭೀಮಸೇನ, ಆ ದುರ್ಯೋಧನನು ವೈಶಂಪಾಯನದಲ್ಲಿ ಜಲಸ್ತಂಭನಾಗಿ ಕುಳಿತಿರುವನು. ಕೂಗಿದ ದುಷ್ಟರ ಅವನು ಬರುವನು. ಒಪ್ಪದಕ್ಕ ಮಾತು. ಆದರೆ ಧರ್ಮರಾಯನ ಬಾಯಿಂದ ಪುರುಷಾರ್ಥಿಗಳು ಬರುವುದಾದರೂ ಹೇಗೆ? ಅದು ನಿನ್ನಿಂದ ಸಾಧ್ಯವಿಲ್ಲ. ನಾನು ಪ್ರಾರಂಭಿಸುವೆನು. ದುರ್ಯೋಧನ 11 ಹಕ್ಷಾಣಿ ಕುರು ಸೈನ್ಯವನ್ನು ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಸೈಂಧವ, ಶಲ್ಯಾದಿ ಮಹಾರಥಿಗರು ನಿನಗಾಗಿ ಪ್ರಾಣಗಳನ್ನು ಬಿಟ್ಟರು. ಶಕುನಿಯಂತಹ ನರಾದವರು ರಣರಂಗದಲ್ಲಿ ವೀರನಂತೆ ಹಾರಾಡಿ ಪಡಿದನು. ಏರಿಯಾದ ನೀನು ಸೋತ ನಾಯಿಯಂತೆ ಓಡಿ ಬಂದೆ. ಕ್ಷತ್ರಿಯಾದಮ, ಕುಲಾಂಗಾರ, ಭರತಾಂಶದ ಕಳಂಕ ಸ್ವರೂಪನೇ, ಎದ್ದು ಒಳಗಮ. ನಿನ್ನ ನಾಲಿಗೆಯನ್ನು ಅಲ್ಲೇ ಹೆದರಿ ವಿರಾಟನ ಅಡುಗೆ ಮನೆ ಪಟ್ಟಂಗೆ ನೀನು ವೀರ ಹೃದಯವನ್ನು ನೀನೇನು ಬರಲಿ. ಎದೆಷ್ಟರ ನಾನು ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿಲ್ಲ. ಪ್ರಮತ್ ಕಾದಾಡುವ ಬದಲು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಬಯಸಿದ್ದೆ. ಉತ್ತಮ ದುರ್ಯೋಧನ, ಉತ್ತಮ. ಧರ್ಮಸುಂದರ, ಏ ದುರ್ಯೋಧನನ ಉನ್ನತ ದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೋಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ನನ್ನ ಕಥೆ. ಪಾಂಡವ ವೀರರೇ, ಗದಾ ಯುದ್ಧಕ್ಕೆ ಆಹ್ವಾನಿಸುವೆನು. ಸಾಮರ್ಥ್ಯವುಳ್ಳವರು ಎದುರಿಗೆ ನಿಲ್ಲಿ. ಭೀಮಸೇನ, ಇದು ನಿನ್ನ ಆಹ್ವಾನ. ಇದಕ್ಕೆ ಏನು ಉತ್ತರವನ್ನು ಕೊಡುವೆ? ಅವರನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ನಾನಿಷ್ಟು ದಿನ ಕಾದಿದ್ದು ಈ ಸುವರ್ತನ ಸಲುವಾಗಿಯೇ. ಕೃಷ್ಣ,
ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಎಲ್ಲವೋ ಭೀಮ, ಈ ದುರ್ಯೋಧನನನ್ನು ನೀನು ಒಲಿಸಬಲ್ಲೆಯಾದರೆ ಸಮುದ್ರ ಪರವೇಷ್ಟಿತ ಧರಣಿ ಸಂಪದವು ನಿನ್ನದಾಗುವುದು. ಎಲ್ಲವೋ ದುರ್ಯೋಧನ, ಈ ಭೀಮನನ್ನು ಸೋಲಿಸಬಲ್ಲೆಯಾದರೆ ಆ ಚಂದ್ರಾರ್ಕವಾದ ಕೀರ್ತಿಯನ್ನು ಪಡೆಯುವೆ. ಸಿದ್ಧರಾಗಿ ಯುದ್ಧಕ್ಕೆ. ಇರವೋ ಭೀಮ, ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆ. ವಿಶ್ರಾಂತ ಅಂತ್ಯವಿಲ್ಲ. ಇದೋ ಸಿದ್ಧನಾಗಿರುವೆನು. ಸಿದ್ಧನಾಗು. ಸಿದ್ಧನಾಗು. ಪರಮಾತ್ಮ, ಭೀಮಸೇನನನ್ನು ರಕ್ಷಿಸು. ಯುಧಿಷ್ಠರ, ಸಾವಧಾನ. ಭೀಮಸೇನ, ತಡೆಯನ್ನು ತಟ್ಟಿ ಯುದ್ಧ ಮಾಡು. ಆಹಾ, ಈಗ ನೆನಪಿಗೆ ಬಂತು. ಈ ಸಾರಿ ಭೀಮಸೇನನ ಆಘಾತವು ವ್ಯರ್ಥವಾಗುವುದಿಲ್ಲ. ಸಿದ್ಧರಾಗುವುದಕ್ಕೆ. ಆಹಾ, ಯುದ್ಧದ ನಿಯಮವನ್ನು ಭೀಮನ ಉಲ್ಲಂಘಿಸಿದನು. ಸುಯೋಧನ, ಕೌರವೇಶ್ವರ. ಯಾರು? ಕೃಷ್ಣ, ಮಾಯಾವಿ, ಧೂರ್ತನು. ನನ್ನ ಸಂಕಟವನ್ನು ನೋಡಲು ನಿಂತಿರುವೆಯಾ? ನಿಲ್ಲು, ನಿಲ್ಲು. ನನ್ನಂತ ಒಂದು ಶುದ್ಧ ಕೀಟವನ್ನು ಸಂಹಾರಕ್ಕಾಗಿ ಇಷ್ಟೊಂದು ಪ್ರಯತ್ನ ಬೇಕೇ ಕೃಷ್ಣ? ದುರ್ಯೋಧನ, ನೀನು ಕ್ಷುದ್ರನೇ. ಏಕಮಾತ್ರ ಸಂಕಲ್ಪದಿಂದ ಸಮಸ್ತವನ್ನು ರಣಾಂಗಣದಲ್ಲಿ ಕಳೆದುಕೊಂಡಿರುವೆ. ನಿನಗೋಸ್ಕರವಾಗಿ ಭೀಷ್ಮ, ದ್ರೋಣ, ಕರ್ಣಾದಿಗಳು ಮೃತಪಟ್ಟರು. ದುರ್ಯೋಧನ, ಈ ಕೃಷ್ಣನ ಸಾಹಸವದನವು ಇಂದು ನಿನಗೋಸ್ಕರವಾಗಿ ಕಾಂತಿಹೀನವಾಗಿರುವುದು. ದುರ್ಯೋಧನ, ನೀನು ಪಾಂಡವರಿಗೆ ಶತ್ರುವು, ನನಗೆ ಮಿತ್ರನು. ಈ ವಿಜಯ ನಿನ್ನದು. ಇಲ್ಲ, ಇದು ನನ್ನ ವಿಜಯವಲ್ಲ, ನಿನ್ನ ವಿಜಯ, ಶ್ರೀಕೃಷ್ಣ ವಿಜಯ. ಇಲ್ಲ ದುರ್ಯೋಧನ, ಇಲ್ಲ. ಇದು ನನ್ನ ವಿಜಯವೂ ಅಲ್ಲ, ನಿನ್ನ ವಿಜಯವೂ ಅಲ್ಲ. ಇದು ಧರ್ಮದ ವಿಜಯ, ಧರ್ಮದ ವಿಜಯ, ಧರ್ಮದ ವಿಜಯ. ಹಾಗಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾದಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ
जय मंगलदायक हरिये जय पावनदारी मुरारी जय मंगलदायक हरिये जय पावनदारी मुरारी जय मंगलदायक हरिये मंगलवर गुण श्रीलोला मंगलवर गुण श्रीलोला जय 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 मंगलदायक हरिये जय पावनदारी मुरारी जय मंगलदायक हरिये मंगलवर गुण श्रीलोला जय मंगलवर गुण श्रीलोला जय 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 मंगलदायक हरिये जय पावनदारी मुरारी जय मंगलदायक हरिये श्रीमद् रमारमण गोविंद इंदिरारमण गोविंद आंजनेय वरद गोविंद हर नमः पार्वतीपतिये श्री गरुडेश्वर कृपा पोषित नाटक मंडलिगे श्री श्री गरुडेश्वर कृपा पोषित नाटक मंडलिगे श्री श्री गरुडेश्वर कृपा पोषित नाटक मंडलिगे श्री कृष्ण भगवान की जय राम प्रभु की बोलो भारत माता की